ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಫ್ರೆಂಡ್ಸ್, ಇವತ್ತೊಂದು ಬ್ರೈಡಲ್ ಸೀರೆ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ನೋಡಿ, ನಾನಿಲ್ಲಿ 2 ಸಿಂಗಲ್ ನಾಟ್ನ ಮಾಡ್ಕೊಂಡಿದ್ದೀನಿ. ನೀಡಲ್ಲ 10 ಅಥವಾ 11 ನಂಬರ್ ನೀಡಲು ತಗೊಳ್ಳಿ. 6 ಎಳೆ ಥ್ರೆಡ್ನ ತಗೊಳ್ಳಿ ಫ್ರೆಂಡ್ಸ್. ಇಲ್ಲಿ 2 ಟೈಮ್ ಸಿಂಗಲ್ ನಾಟ್ನ ಮೇಲೆ ಮಾಡಿ ಒಂದು ಬೀಡನ್ನ ತಗೋಬೇಕು. ನೋಡಿ ಫ್ರೆಂಡ್ಸ್, ನಾನು ಇವತ್ತು ಈ ರೀತಿ ಬೀಡನ್ನ ಯೂಸ್ ಮಾಡ್ತಾಯಿದ್ದೀನಿ. ಈ ರೀತಿ ಸ್ವಲ್ಪ ಡಿಸೈನ್ ಇದೆ ಬೀಡ್ಸ್ ಮೇಲೆ. ಈ ರೀತಿ ಬೀಡ್ಸ್ನ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಪ್ಲೈನು ರೌಂಡ್ ಬೀಡ್ಸ್ ಕೂಡ ತೊಗೊಬೋದು. ನೋಡಿ, ಈ ರೀತಿ ಬೀಡ್ಸ್ನ ತೊಗೊಂಡು ಬೀಡನ್ನ ಲಾಕ್ ಮಾಡ್ಕೊಳ್ಳೋಣ. ಬೀಡನ್ನ ಲಾಕ್ ಮಾಡಿ ಬೀಡ್ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ. ನೋಡಿ, ಬೀಡ್ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ. ಸಿಂಗಲ್ ಕ್ರೋಶೆನ ಮಾಡಿಕೊಂಡು 5 ಚೈನ್ಸ್ನ ಹಾಕೋಬೇಕು ಫ್ರೆಂಡ್ಸ್. ಇಲ್ಲಿ ನಾವು 5 ಚೈನ್ನ ಹಾಕ್ಕೊಂಡು 5 ಚೈನ್ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಲಾಕ್ನ ಮಾಡ್ಕೊಳ್ಳಿ. ನೋಡಿ, 5 ಚೈನ್ ಎಲ್ಲಿಗೆ ಬರುತ್ತೋ ನೋಡ್ಕೊಂಡು ಲಾಕ್ನ ಮಾಡಿದ ನಂತರ ಥ್ರೆಡ್ನ ಮೇಲೆ ಮಾಡಿಕೊಂಡು ನೆಕ್ಸ್ಟ್ ಮತ್ತೆ ಒಂದು ಬೀಡನ್ನ ನಾವಿಲ್ಲಿ ಹಾಕೋಬೇಕು. ನೋಡಿ, ಈ ರೀತಿ ಬೀಡನ್ನ ಮತ್ತೆ ಒಂದು ಬೀಡನ್ನ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ಬೀಡ್ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಸಿಂಗಲ್ ಕ್ರೋಶೆ. ಸಿಂಗಲ್ ಕ್ರೋಶನ ಮಾಡಿಕೊಂಡು ಮತ್ತೆ 5 ಚೈನ್ಸ್ನ ಹಾಕೋಬೇಕು. ಫೈವ್ ಚೈನ್ನ ಹಾಕ್ಕೊಂಡು 5 ಚೈನ್ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಒಂದು ಬಟ್ಟೆಗೆ ಸೇರಿಸಿ ಸಿಂಗಲ್ ನಾಟ್ ಮಾಡ್ಕೊಳ್ಳಿ. ಮತ್ತು ಥ್ರೆಡ್ನ ಮೇಲೆ ಮಾಡಿ ಬೀಡನ್ನ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದೇ ರೀತಿ ನೋಡಿ ಸಿಂಗಲ್ ಕ್ರೋಶೆ 2 ಟೈಮ್ಸ್ ಹಾಕ್ಕೊಂಡು ಒಂದು ಬೀಡನ್ನ ಹಾಕ್ಕೊಂಡು ಮತ್ತು ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಸಿಂಗಲ್ ಕ್ರೋಶೆನ ಮಾಡಿ 5 ಚೈನ್ ಹಾಕಿ ಮತ್ತು ಸಿಂಗಲ್ ಕ್ರೋಶೆ ಬೀಡ್ ಲಾಕ್, ಸಿಂಗಲ್ ಕ್ರೋಶೆ ಮತ್ತು 5 ಚೈನ್ ಮತ್ತು ಸಿಂಗಲ್ ಲಾಕ್. ಈ ರೀತಿ 5 ಚೈನು ಬೀಡು 5 ಚೈನು ಬೀಡನ್ನ ತೊಗೊಂಡು ಫಸ್ಟ್ ಸ್ಟೆಪ್ನ ಫಿನಿಶ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಲಾಸ್ಟಲ್ಲಿ ಬೀಡ್ಗೆ ಎಂಡ್ ಆಗಬೇಕು. ಆ ರೀತಿ ನೋಡಿಕೊಂಡು ನೀವು ಡಿಸೈನ್ನ ಮಾಡ್ಕೊಳ್ಳಿ. ಫಸ್ಟ್ ಸ್ಟೆಪ್ಪು ನೋಡಿ, ಇಲ್ಲಿ ನಾನು ಮೊದಲನೇ ಸ್ಟೆಪ್ಪು ಈ ರೀತಿ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ನೀವು. ನೋಡಿ, ಲಾಸ್ಟಲ್ಲಿ ನಾನು 2 ಸಿಂಗಲ್ ನಾಟ್ನ ಮಾಡಿಕೊಂಡು 3 ಚೈನ್ ಎಕ್ಸ್ಟ್ರಾ ಹಾಕ್ಕೊಂಡು ಥ್ರೆಡ್ ಎಳೆದು ಥ್ರೆಡ್ನ ಕಟ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಮೊದಲನೇ ಸ್ಟೆಪ್ನ ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ನೀವು. ಸೆಕೆಂಡ್ ಸ್ಟೆಪ್ಗೆ ಫ್ರೆಂಡ್ಸ್ ಸೇಮ್ ಕಲರ್ ಥ್ರೆಡ್ನೇ ತೊಗೊಳ್ಳೋಣ. ಸೇಮ್ ಕಲರ್ ಥ್ರೆಡ್ನೇ ತೊಗೊಂಡು 2 ಸಿಂಗಲ್ ನಾಟ್ ಮಧ್ಯೆ ಒಂದು ಸಿಂಗಲ್ ನಾಟ್ನ ಮಾಡ್ಕೊಬೇಕು. ಅದ್ರ ಮೇಲೆ ಲಾಕ್ನ ಮಾಡ್ಕೊಳ್ಳೋಣ. ಈ ರೀತಿ ಲಾಕ್ ಮಾಡಿ 1 ಚೈನ್ ಹಾಕ್ಕೊಳ್ಳೋಣ. 1 or 2 ಚೈನ್ ಕೂಡ ಹಾಕ್ಕೋಬೋದು. 2ನೇ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ, ಈ ರೀತಿ 2 ಚೈನ್ನ ಹಾಕ್ಕೊಂಡು ನೀಡ್ಲು ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೋಬೇಕು. ಥ್ರೆಡ್ನ ಸುತ್ಕೊಂಡು ನೋಡಿ, ಬೀಡ್ ಪಕ್ಕದಲ್ಲಿ 5 ಚೈನ್ ಹಾಕ್ಕೊಂಡಿದ್ದೀವಲ್ಲ, 5 ಚೈನ್ ಕೆಳಗಡೆ ನೀಡಲ್ನ ಹಾಕಿ ಥ್ರೆಡ್ನ ಈ ರೀತಿ ಎಳ್ಕೊಂಡು ನೋಡಿ 2ರಲ್ಲಿ 1 ಮತ್ತು 2ರಲ್ಲಿ 1 ಈ ರೀತಿ ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಮಾಡಿಕೊಂಡು ಇದ್ರ ಮೇಲೆ 2 ಚೈನ್ ಹಾಕ್ಕೋಬೇಕು. ಈ ರೀತಿ 2 ಚೈನ್ಸ್ನ ಹಾಕ್ಕೊಳ್ಳಿ. ನೋಡಿ, ಈ ರೀತಿ 2 ಚೈನ್ಸ್ನ ಹಾಕ್ಕೊಂಡು ನೀಡ್ಲ ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೊಂಡು ನೋಡಿ, ಈಗ ಕಂಬ ಮಾಡ್ಕೊಂಡ್ವಲ್ಲ, ಈ ಕಂಬದ ಕೆಳಗಡೆಯಿಂದ ತೊಗೋಬೇಕು. ನೋಡಿ, ಈ ರೀತಿ ಥ್ರೆಡ್ನ ತೊಗೊಂಡಾಗ ನೀಡ್ಲ ಮೇಲೆ 3 ಥ್ರೆಡ್ ಇರುತ್ತೆ. ಫಸ್ಟ್ ಇರೋ 2 ಥ್ರೆಡ್ನ 1 ಮಾಡ್ಕೋಬೇಕು. 1 ಮಾಡಿಕೊಂಡು ನೆಕ್ಸ್ಟ್ ಇರೋ 2 ಥ್ರೆಡ್ನ ಹಾಗೆ ನೀಡ್ಲ ಮೇಲೆ ಉಳಿಸ್ಕೊಳ್ಳಿ. ಮತ್ತು ನೀಡ್ಲ ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೊಂಡು ಕಂಬದ ಗ್ಯಾಪಲ್ಲಿ ನೀವೇನು ಡಬಲ್ ಕ್ರೋಶೆ ಕಂಬ ತೊಗೊಂಡಿರ್ತಾರೋ ಆ ಗ್ಯಾಪಲ್ಲಿ ಥ್ರೆಡ್ನ ತೊಗೋಬೇಕು. ಸ್ಟಾರ್ಟಿಂಗ್ ಇರೋ 2 ಥ್ರೆಡ್ನ 1 ಮಾಡ್ಕೋಬೇಕು. 2 ಥ್ರೆಡ್ ಮಾತ್ರ 1 ಮಾಡಿಕೊಂಡು ಮತ್ತು ಇನ್ನು 2 ಥ್ರೆಡ್ನ ಹಾಗೆ ನೀಡ್ಲ ಮೇಲೆ ಉಳಿಸ್ಕೋಬೇಕು. ನೀಡ್ಲ ಮೇಲೆ ಮತ್ತೆ 1 ಟೈಮ್ ಥ್ರೆಡ್ನ ಸುತ್ಕೊಂಡು
ಈ ರೀತಿ ಗ್ಯಾಪಲ್ಲಾಗಿ ಥ್ರೆಡ್ನ ತಂದು ಸ್ಟಾರ್ಟಿಂಗ್ ಇರೋ 2 ಥ್ರೆಡ್ನ ಒಂದು ಮಾಡ್ಕೋಬೇಕು. ಮತ್ತು ನೀಡ್ಲ ಮೇಲೆ ಥ್ರೆಡ್ನ ಹಾಗೆ ಉಳಿಸ್ಕೋಬೇಕು. ನೋಡಿ ಒಂದೊಂದು ಸತಿಗೂ ಈ ರೀತಿ ಸ್ಟಾರ್ಟಿಂಗ್ ಮಾತ್ರ 2 ಥ್ರೆಡ್ ಬರುತ್ತೆ, ಆಮೇಲೆಲ್ಲ ಒಂದೊಂದು ಥ್ರೆಡ್ನ ಉಳಿಸ್ಕೊತಾ ಹೋಗಬೇಕು. ನೋಡಿ ಅದೇ ರೀತಿ ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು ಈ ರೀತಿ ಥ್ರೆಡ್ನ ಈ ರೀತಿ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ನೀಡ್ಲ ಮೇಲೆ. ಟೋಟಲ್ 5 ಟೈಮ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ ನೀಡ್ಲ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಸ್ಟಾರ್ಟಿಂಗ್ ಇರೋ 2 ಥ್ರೆಡ್ನ ಒಂದು ಮಾಡಿಕೊಂಡು ನೆಕ್ಸ್ಟ್ ಇರೋ 2 ಥ್ರೆಡ್ನ ಹಾಗೆ ಉಳಿಸ್ಕೋಬೇಕು. ನೋಡಿ ಇಲ್ಲಿ ನಾವಿಲ್ಲಿ 5 ಟೈಮ್ಸ್ ಮಾಡ್ಕೊಂಡಿದ್ದೀವಿ. 6 ನೀಡ್ಲ ಮೇಲೆ ಥ್ರೆಡ್ ಇದೆ. ಆ 6 ಥ್ರೆಡ್ಗೂ ಈ ರೀತಿ ಥ್ರೆಡ್ನ ಈ ರೀತಿ ಎಳ್ಕೋಬೇಕು. ಎಳ್ಕೊಂಡು ಇಲ್ಲಿ ಬಂದು ಈ ರೀತಿ ಲಾಕ್ ಮಾಡ್ಕೊಬಿಡೋಣ. ನೋಡಿ ಈ ರೀತಿ ಡಿಸೈನ್ ನಿಮಗೆ ಫಾರ್ಮ್ ಆಗುತ್ತೆ. ನೋಡಿ ಇದೇ ರೀತಿ ನಾವು 5 ಪೆಟಲ್ ರೀತಿ ನಾವಿಲ್ಲಿ ಮಾಡಬೇಕು. ಲಾಸ್ಟ್ ಟೈಮ್ ನಾವು ಪಫ್ ರೀತಿ ಒಂದು ಸಿಂಪಲ್ ಡಿಸೈನ್ ತೋರಿಸ್ಕೊಟ್ಟಿದ್ನಲ್ಲ, ಆ ರೀತಿಯೇ ಸ್ವಲ್ಪ ಚೇಂಜಸ್ ಇದೆ ಅಷ್ಟೇ. ನೋಡಿ 2ರಲ್ಲಿ 1 2ರಲ್ಲಿ 1 ಈ ರೀತಿ ಪಫ್ ಆದ ತಕ್ಷಣ ನೀಡ್ಲ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು 5 ಚೈನ್ ಕೆಳಗಡೆ ಹೋಗಿ ಥ್ರೆಡ್ನ ತಗೊಂಡು ಡಬಲ್ ಕ್ರೋಶೆ ಕಂಬ ಮಾಡ್ಕೋಬೇಕು. ಮಾಡಿಕೊಂಡು 2 ಚೈನ್ಸ್ ಹಾಕಿ ನೀಡ್ಲ ಮೇಲೆ ಮತ್ತೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ನೋಡಿ ಈಗೇನು ನಾವು ರೀಸೆಂಟಾಗಿ ಕಂಬ ಮಾಡ್ಕೊಂಡ್ವಿ ಆ ಕಂಬಕ್ಕೆ ನಾವು ಈ ಡಿಸೈನ್ನ ಮಾಡ್ಕೊಬೇಕು. ಕಂಬದ ಕೆಳಗಡೆ ಗ್ಯಾಪ್ ಇರುತ್ತೆ, ಆ ಗ್ಯಾಪ್ಗೆ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಸ್ಟಾರ್ಟಿಂಗ್ ಇರೋ 2 ಥ್ರೆಡ್ನ ಒಂದು ಮಾಡಿಕೊಂಡು ನೀಡ್ಲ ಮೇಲೆ 2 ಥ್ರೆಡ್ ಸಿಗುತ್ತೆ, ಅದನ್ನ ಹಾಗೆ ಉಳಿಸ್ಕೊಳ್ಳಿ. ಮತ್ತು ನೀಡ್ಲ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಕಂಬದ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೋಬೇಕು. ಈಗ ನೀಡ್ಲ ಮೇಲೆ 4 ಥ್ರೆಡ್ ಇರುತ್ತೆ, ಮೊದಲಿಗೆ 2 ಥ್ರೆಡ್ನ ಒಂದು ಮಾಡ್ಕೊಳ್ಳಿ. ಮಾಡಿಕೊಂಡು ಈಗ ನೀಡ್ಲ ಮೇಲೆ 3 ಥ್ರೆಡ್, ಟೋಟಲ್ 3 ಥ್ರೆಡ್ ಆಯಿತು. ಮತ್ತು ನೀಡ್ಲ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಮತ್ತು 2 ಥ್ರೆಡ್ನ ಒಂದು ಮಾಡಿಕೊಂಡು ಅದೇ ರೀತಿ ನಾವಿಲ್ಲಿ 5 ಟೈಮ್ಸ್ ಮಾಡ್ಕೋಬೇಕು. 5 ಟೈಮ್ಸ್ ಈ ರೀತಿ ಲಾಕ್ ಮಾಡ್ಕೋಬೇಕು. ನೋಡಿ 5 ಟೈಮ್ಸ್ ಮಾಡಿಕೊಂಡ್ರೆ ನಮಗೆ ನೀಡ್ಲ ಮೇಲೆ 6 ಟೈಮ್ 6 ಥ್ರೆಡ್ ಸಿಗುತ್ತೆ ನೀಡ್ಲ ಮೇಲೆ. ನೋಡಿ ಈಗ 6 ಥ್ರೆಡ್ ಇದೆ, 6 ಥ್ರೆಡ್ಗೂ ಸೇರಿಸಿ ಈ ರೀತಿ ಥ್ರೆಡ್ನ ಎಳ್ಕೋಬೇಕು. ಎಳ್ಕೊಂಡು ನೋಡಿ ಈ ರೀತಿ ಲಾಕ್ ಮಾಡ್ಕೋಬೇಕು. ಅರ್ಥ ಆಯಿತು ಅಂತ ತಿಳ್ಕೊಂಡಿದ್ದೀನಿ. ಮತ್ತೊಂದು ಸರಿ ತೋರಿಸ್ಕೊಡ್ತೀನಿ. ನೋಡಿ ನೀಡ್ಲ ಮೇಲೆ 1 ಟೈಮ್ ಥ್ರೆಡ್ ಇದು ಲಾಕ್ ಮಾಡಿದ ತಕ್ಷಣ 1 ಟೈಮ್ ಥ್ರೆಡ್ನ ಸುತ್ಕೊಂಡು ನೀಡ್ಲ ಮೇಲೆ 5 ಚೈನ್ ಗ್ಯಾಪಲ್ಲಿ ಥ್ರೆಡ್ನ ತೊಗೊಂಡು 2ರಲ್ಲಿ 1 ಮತ್ತು 2ರಲ್ಲಿ 1 ಡಬಲ್ ಕ್ರೋಶೆ ಮೇಲೆ 2 ಚೈನ್ ತಗೊಂಡು ನೀಡ್ಲ ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೋಬೇಕು. ಸುತ್ತಕೊಂಡು ನೀವೇನು ಕಂಬ ಮಾಡ್ಕೊಂಡಿದ್ದೀರೋ ಅದೇ ಕಂಬದ ಗ್ಯಾಪ್ ಇರುತ್ತೆ ನೋಡಿ, ಆ ಗ್ಯಾಪಲ್ಲಿ ನೀಡ್ಲಿನಿಂದ ಥ್ರೆಡ್ನ ತೊಗೋಬೇಕು. ನೀಡ್ಲ ಮೇಲೆ 3 ಥ್ರೆಡ್ ಇರುತ್ತೆ, ಮೊದಲಿಗಿರೋ 2 ಥ್ರೆಡ್ನ ಒಂದು ಮಾಡಿಕೊಂಡು ನಂತರ ಇರೋ 2 ಥ್ರೆಡ್ನ ಹಾಗೆ ನೀಡ್ಲ ಮೇಲೆ ಬ್ಯಾಲೆನ್ಸ್ ಮಾಡ್ಕೋಬೇಕು, ಉಳಿಸ್ಕೋಬೇಕು. ಮತ್ತು ನೀಡ್ಲ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು 2 ದಾರ ಸೇರಿಸಿ ಒಂದು ಮಾಡ್ಕೋಬೇಕು. ನೋಡಿ ಅದೇ ರೀತಿ ಹೇಗೆ ಮಾಡಿದ್ರು ಅದೇ ರೀತಿ 5 ಟೈಮ್ಸ್ ರಿಪೀಟ್ ಮಾಡ್ಕೋಬೇಕು. ಮೊದಲಿಗೆ 2 ಥ್ರೆಡ್ನ ಮಾತ್ರ ಒಂದು ಮಾಡಿಕೊಂಡು ನೆಕ್ಸ್ಟ್ ಇರೋ ಥ್ರೆಡ್ನ ಹೀಗೆ ಉಳಿಸ್ಕೋಬೇಕು. ನೀಡ್ಲ 5 ಸತಿ ಮಾಡಿದ್ರೆ ನಾವು ಈ ರೀತಿ ನಮಗೆ 6 ಥ್ರೆಡ್ 6 ಥ್ರೆಡ್ 5 ಟೈಮ್ಸ್ ಮಾಡಿಕೊಂಡ್ರೆ 6 ಥ್ರೆಡ್ ನಮಗೆ ಸಿಗುತ್ತೆ ಫ್ರೆಂಡ್ಸ್ ನೀಡ್ಲ ಮೇಲೆ. ನಮಗೀಗ 6 ಥ್ರೆಡ್ ಇದೆ ನೀಡ್ಲ ಮೇಲೆ, 6 ಥ್ರೆಡ್ಗೂ ಸೇರಿಸಿ ಈ ರೀತಿ ಥ್ರೆಡ್ನ ಎಳ್ಕೋಬೇಕು. ನೋಡಿ ಥ್ರೆಡ್ನ ಎಳ್ಕೊಂಡು ಆ ಥ್ರೆಡ್ಗೆಲ್ಲ ಈ ರೀತಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡು ನೀಡ್ಲ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಮತ್ತು 5 ಚೈನ್ ಗ್ಯಾಪಲ್ಲಿ ಥ್ರೆಡ್ನ ತಂದು 2 ದಾರ ನೀಡ್ಲ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು 2 ದಾರ ಮತ್ತು 2 ದಾರ ಮತ್ತು 2 ಚೈನ್ ಮತ್ತು ಇದೇ ಡಿಸೈನ್ನ ರಿಪೀಟ್ ಮಾಡ್ಕೋಬೇಕು. 5 ಟೈಮ್ಸ್ ಇದೇ ರೀತಿ ಮಾಡ್ಕೊಳ್ಳಿ. 5 ಪೆಟಲ್ಸ್ ಬರಬೇಕು. 5 ಚೈನ್ ಗ್ಯಾಪಲ್ಲಿ 5 ಪೆಟಲ್ಸ್ ಈ ರೀತಿ ಬರಬೇಕು. 3 ಮಾಡ್ಕೊಂಡಿದ್ದೀವಲ್ಲ, ಇನ್ನು 2 ಮಾಡಿಕೊಂಡು ಡಿಸೈನ್ನ ಕಂಪ್ಲೀಟ್ ಮಾಡಿ. ಇನ್ನು 2 ಮಾಡಿಕೊಂಡು ನಾನು ನೆಕ್ಸ್ಟ್ ಹೇಗೆ ಮಾಡ್ಕೊಳ್ಳೋದು ತೋರಿಸ್ತೀನಿ.
5 ಪೆಟಲ್ಸ್ ರೆಡಿ ಆದ ನಂತರ ನೋಡಿ ಈ ರೀತಿ ರೆಡಿ ಮಾಡಿಕೊಂಡು 2 ಚೈನ್ ಹಾಕೋಬೇಕು. ಫಸ್ಟ್ ಹಾಕ್ಕೊಂಡಿದ್ದೀರೋ 2 ಚೈನು ಅದೇ ರೀತಿ ಇಲ್ಲೂ ಕೂಡ ರಿಪೀಟ್ ಮಾಡಬೇಕು. 2 ಚೈನ್ ಹಾಕ್ಕೊಂಡು ಬೀಡ್ ಪಕ್ಕದಲ್ಲಿರೋ ಸಿಂಗಲ್ ಕ್ರೋಶೆಗೆ ಲಾಕ್ನ ಮಾಡ್ಕೊಳ್ಳಿ. ಲಾಕ್ನ ಮಾಡಿ ನಾವು 5 ಚೈನ್ ಏನು ತೊಗೊಂಡಿದ್ದೀವಿ ಪಕ್ಕದಲ್ಲಿ ಆ 5 ಚೈನ್ ಗ್ಯಾಪಲ್ಲಿ 5 ಟೈಮ್ಸು ಸಿಂಗಲ್ ಕ್ರೋಶೆನ ಮಾಡಬೇಕು. ನೀವು ಇಲ್ಲಾಂದರೆ ಹಾಫ್ ಸಿಂಗಲ್ ಕ್ರೋಶೆನ ಮಾಡ್ಕೋಬೋದು. 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಹಾಫ್ ಸಿಂಗಲ್ ಕ್ರೋಶೆನ ಕೂಡ ಮಾಡ್ಕೋಬೋದು. ಇಲ್ಲಿ ನಾನು ನಾರ್ಮಲ್ ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಈ ರೀತಿ 5 ಟೈಮ್ಸ್ ಮಾಡಿಕೊಂಡು ಏನು ಸಿಂಗಲ್ ಕ್ರೋಶೆ ಇದೆ ಬೀಡ್ ಪಕ್ಕದಲ್ಲಿ 5 ಚೈನ್ ಆದಮೇಲೆ ಅಲ್ಲಿಗೆ ಸಿಂಗಲ್ ಕ್ರೋಶೆನ ಮಾಡ್ಕೋಬೇಕು. ನೋಡಿ ಈ ರೀತಿ ನೋಡಿ ಇನ್ನೂ 1 ಟೈಮ್ ಮಾಡ್ಕೊಳ್ಳೋಣ. ಮಾಡಿಕೊಂಡು ಸಿಂಗಲ್ ಕ್ರೋಶೆ ಗ್ಯಾಪಲ್ಲಿ ಸಿಂಗಲ್ ಕ್ರೋಶೆ ನೋಡಿ ಸಿಂಗಲ್ ಕ್ರೋಶೆ ಇದೆಯಲ್ಲ ಅದ್ರ ಮೇಲೆ ಒಂದು ಸಿಂಗಲ್ ಕ್ರೋಶೆನ ಮಾಡಿಕೊಂಡು ಮತ್ತೆ 2 ಚೈನ್ಸ್ನ ತಗೋಬೇಕು. ನಾವೇನು ಫಸ್ಟ್ ತಗೊಂಡು ಸ್ಟಾರ್ಟ್ ಮಾಡಿದ್ದೀವೋ ಅದೇ ರೀತಿ ರಿಪೀಟ್ ಮಾಡ್ಕೋಬೇಕು. 2 ಚೈನ್ಸ್ನ ಹಾಕ್ಕೊಂಡು ನೀಡ್ಲು ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೋಬೇಕು. ಥ್ರೆಡ್ನ ಸುತ್ಕೊಂಡು ಮತ್ತೆ ನೋಡಿ 2ರಲ್ಲಿ 1 ಮತ್ತೆ 2ರಲ್ಲಿ 1 ರೀತಿ ಮಾಡಿಕೊಂಡು 2 ಚೈನ್ಸ್ನ ತಗೊಳ್ಳಿ. ನೀಡ್ಲು ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೊಂಡು 2ರಲ್ಲಿ 1 ನೋಡಿ ಮತ್ತೆ 2ರಲ್ಲಿ 1 ಅಲ್ಲ ಮತ್ತೆ ನೀಡ್ಲು ಮೇಲೆ ಥ್ರೆಡ್ನ ಸುತ್ಕೊಳ್ಳಿ. ಸಾರಿ ಫ್ರೆಂಡ್ಸ್ 2ರಲ್ಲಿ 1 ಮಾಡಿಕೊಂಡು ಮತ್ತೆ 2 ಥ್ರೆಡ್ನ ಹಾಗೆ ಉಳಿಸ್ಕೊಳ್ಳಿ. ಮತ್ತೆ ನೀಡ್ಲು ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೊಂಡು 2ರಲ್ಲಿ 1 ನೆಕ್ಸ್ಟ್ ಥ್ರೆಡ್ನ ಹಾಗೆ ಉಳಿಸ್ಕೊಳ್ಳಿ. ಒಂದು ಸಾರಿ ಮಾತ್ರ ಲಾಕ್ ಮಾಡ್ಕೊಂಡು ನೆಕ್ಸ್ಟ್ ಬರೋ ಥ್ರೆಡ್ನ ಹಾಗೆ ನೀಡ್ಲು ಮೇಲೆ ಬ್ಯಾಲೆನ್ಸ್ ಮಾಡ್ಕೊತ ಬರಬೇಕು. ಟೋಟಲ್ 5 ಟೈಮ್ಸ್ ಇಲ್ಲಿ ಮಾಡ್ಕೋಬೇಕು ಫ್ರೆಂಡ್ಸ್. ಇಲ್ಲಿ ನೋಡಿ ಈ ರೀತಿ 5 ಟೈಮ್ಸ್ ಮಾಡಿಕೊಂಡು ಎಲ್ಲ ಥ್ರೆಡ್ಡು ಸೇರಿಸಿ ಥ್ರೆಡ್ನ ಎಳ್ಕೊಳ್ಳಿ. ಎಲ್ಲ ಥ್ರೆಡ್ಡು ಸೇರಿಸಿ ಥ್ರೆಡ್ನ ಎಳ್ಕೊಂಡು ಅಷ್ಟು ಥ್ರೆಡ್ಗೆ ಈ ರೀತಿ ಲಾಕ್ ಮಾಡ್ಕೊಳ್ಳಿ. ಸಿಂಗಲ್ ಲಾಕ್ ಮಾಡಿಕೊಂಡು ಇದೇ ರೀತಿ 5 ಪೆಟಲ್ಸ್ 5 ಚೈನ್ ಗ್ಯಾಪಲ್ಲಿ 5 ಪೆಟಲ್ಸು, ಒಂದು 5 ಚೈನ್ ಗ್ಯಾಪಲ್ಲಿ 5 ಪೆಟಲ್ಸು, ಇನ್ನೊಂದು 5 ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶೆ ಈ ರೀತಿ ರಿಪೀಟ್ ಮಾಡ್ಕೊಳ್ಳಿ ಫುಲ್ಲು. ನೋಡಿ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ಸೆಕೆಂಡ್ ಸ್ಟೆಪ್ಪು ನೋಡಿ ನಾನಿಲ್ಲಿ 5 ಪೆಟಲ್ಸ್ನ ಮಾಡಿಕೊಂಡು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ಲಾಸ್ಟಲ್ಲಿ ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ ಮಾಡಿ 3 ಚೈನ್ ಎಕ್ಸ್ಟ್ರಾ ಹಾಕ್ಕೊಂಡು ಥ್ರೆಡ್ನ ಎಳೆದು ಥ್ರೆಡ್ನ ಕಟ್ ಮಾಡ್ಕೊಂಡಿದ್ದೀನಿ. ಅದು ಲಾಸ್ಟಲ್ಲಿ ಬ್ಯಾಕ್ ಸೈಡಿಗೆ ಗ್ಲೂ ಹಾಕಿ ಪೇಸ್ಟ್ ಮಾಡ್ಕೊಳ್ಳಿ. ಈ ರೀತಿ ನೋಡಿ ಈ ರೀತಿ ನೀಟಾಗಿ ಬಂದಿದೆ ಆರ್ಚೆಲ್ಲ. ನೋಡಿ ಫ್ರೆಂಡ್ಸ್ ಡಿಸೈನು ಫುಲ್ ಫಿನಿಶ್ ಮಾಡಿ ನೋಡಿ ನಾನು ಕುಚ್ಚು ಹಾಕಿದ್ದೀನಿ. ನೋಡ್ತಾ ಇರ್ಬೋದು ನೀವು ಎಷ್ಟು ನೀಟಾಗಿ ಎಷ್ಟು ಬ್ಯೂಟಿಫುಲ್ಲಾಗಿ ಡಿಸೈನ್ ಬಂದಿದೆ ಅಂತೇಳಿ. ನೋಡಿ ಈ ರೀತಿ ನಾನು ಫುಲ್ ಫಿನಿಶ್ ಮಾಡ್ಕೊಂಡಿದ್ದೀನಿ. ಇದು ಫುಲ್ ಮಾಡ್ತಾ ನಿಮಗೆ ಈ ರೀತಿ ಸ್ಟಿಫಾಗಿ ಬರುತ್ತೆ ಫ್ರೆಂಡ್ಸ್. 1 ಅಥವಾ 2 ಫಿನಿಶಿಂಗ್ ಬಂದಿಲ್ಲ ಅಂದರೂ ಮಾಡ್ತಾ ನಿಮಗೆ ಡಿಸೈನು ಸ್ಟಿಫಾಗಿ ನಿಮಗೆ ನೀಟಾಗಿ ಕುಂತ್ಕೊಳ್ಳುತ್ತೆ. ನೋಡ್ತಾ ಇರ್ಬೋದು ನೀವು. ನೋಡಿ ಈ ಡಿಸೈನ್ ಬಂದು ನೀವು ಪ್ರೈಸ್ ಬಂದು 450ಇಂದ 500 ಮಾಡ್ಕೊಬೋದು ಫ್ರೆಂಡ್ಸ್. ನೀವಿಲ್ಲಿ ಒಂದೊಂದು ಮಿಡಲಲ್ಲಿ ಇದಕ್ಕೆ ಸೆಂಟ್ರಲ್ ಇದೆಯಲ್ಲ ಅದಕ್ಕೊಂದು ಬೀಡನ್ನ ಇನ್ಸರ್ಟ್ ಮಾಡಿಕೊಂಡ್ರೆ ಇನ್ನೂ ಹೈಲೈಟಾಗಿ ಕಾಣಿಸುತ್ತೆ. ನೋಡಿ ವಿಡಿಯೋನೇ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸ್ಕಿಪ್ ಮಾಡಿದೆ ನೋಡೋಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು ಆಲ್. ಬಾಯ್ ಫ್ರೆಂಡ್ಸ್.